ಹಾಯ್ ನಮಸ್ಕಾರ. ಟ್ರೇಡರ್ ಜ್ಯೋತಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ಒಂದು ಕನ್ನಡಿಗರ ಒಂದು ಯೂಟ್ಯೂಬ್ ಚಾನೆಲ್ ಆಗಿದೆ ಶೇರ್ ಮಾರ್ಕೆಟಿಂಗ್ ಬಗ್ಗೆ. ಈಗ ಇವತ್ತು ಯಾವ ಒಂದು ಟಾಪಿಕ್ ಬಗ್ಗೆ ಒಂದ್ ಸ್ವಲ್ಪ ಚರ್ಚೆಯನ್ನ ಮಾಡೋಣ ಅಂತ ಹೇಳಿ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ವೀಕ್ಲಿ ಹೋಲ್ಡಿಂಗ್ ಬಗ್ಗೆ ನಾನು ಒಂದು ವಾರಕ್ಕೆ ಒಂದ್ 2 ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದೇ ರೀತಿಯಾಗಿ ಮೊನ್ನೆ ಶುಕ್ರವಾರ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಈಗ ಆಲ್ರೆಡಿ. ಅದಕ್ಕಾಗಿ ಇನ್ನೊಂದು ವಿಡಿಯೋನ ನಾನು ಒಂದು ಒಳ್ಳೆ ಸ್ಟಾಕ್ ಅನ್ನು ಹುಡುಕಾಡ್ತಾ ಇರುವಾಗ ನನಗೊಂದು ಒಳ್ಳೆಯ ಸ್ಟಾಕ್ ಸಿಕ್ತು. ಅದು ಯಾವ್ದ್ರಲ್ಲಿ ಅಂದ್ರೆ ಕಾಪರ್ ಒಳಗ ಒಂದು ಒಳ್ಳೆಯ ಮೂಮೆಂಟ್ ಅನ್ನಿಸ್ತು. ಇದ್ರಲ್ಲಿ ಒಂದು ಮಾಡಿದ್ರೆ ನಮ್ಮ ಒಂದು ಕನ್ನಡಿಗರಿಗೆ ಒಂದು ಇದರಲ್ಲಿ ಒಂದು ಒಳ್ಳೆಯ ಒಂದು ಅರ್ನನ್ನ ಮಾಡಬಹುದು ಅಂತ ಹೇಳಿ ಅದಕ್ಕಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆ, ಇದರಲ್ಲಿ ಕಾಪರ್ನಲ್ಲಿ ನಾವೀಗ ಬೈ ಮಾಡ್ಬೇಕಾ ಅಥವಾ ಸೆಲ್ ಮಾಡ್ಬೇಕಾ? ಏನು ವೀಕ್ಲಿ ಹೋಲ್ಡಿಂಗ್ ಅನ್ನ ಮಾಡ್ತಾ ಇರ್ತಿರಲ್ಲ, ಬಿಗಿನರ್ಸ್ಗೆ ಬಿಗಿನರ್ಸ್ಗಾಗಿ ಇದೊಂದು ವಿಡಿಯೋ ಇದೆ ಇದು. ಅದಕ್ಕಾಗಿ ನಿಮ್ಗೆ ಏನಾರ ಸ್ವಲ್ಪ ಕನ್ಫ್ಯೂಷನ್ ಇರ್ತದೆ. ಇದರಲ್ಲಿ ನಾವು ವೀಕ್ಲಿ ಹೋಲ್ಡಿಂಗ್ ನಲ್ಲಿ ಈಗ ಕಾಪರ್ ಅಂತ ನಾವು ಹೇಳಿದಾಗ ಇದರಲ್ಲಿ ಬೈ ಮಾಡ್ಬೇಕಾ ಅಥವಾ ಸೆಲ್ ಮಾಡ್ಬೇಕಾ, ಮತ್ತು ಬೈ ಮಾಡಿದ್ರೆ ಎಲ್ಲಿ ಬೈ ಮಾಡ್ಬೇಕು, ಎಲ್ಲಿ ಎಕ್ಸಿಟ್ ಆಗ್ಬೇಕು ಅನ್ನೋದು ಒಂದ್ ಸ್ವಲ್ಪ ಎಲ್ಲ ಒಂದು ವಿಷಯಗಳ ಬಗ್ಗೆ ಈಗ ಪೂರ್ತಿಯಾಗಿ ಇಲ್ಲಿ ನಾವು ಈ ವಿಡಿಯೋನಲ್ಲಿ ಚರ್ಚೆಯನ್ನ ಮಾಡೋಣ. ಅದಕ್ಕಾಗಿ ನಿಮ್ಗೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಬೇಕಂದ್ರ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅವಾಗ ಗೊತ್ತಾಗ್ತದೆ ನಿಮ್ಗೆ ನೀವು ಎಲ್ಲಿ ಎಂಟ್ರಿನ ತಗೋಬೇಕು ಅನ್ನೋದ್ರ ಬಗ್ಗೆ. ಮತ್ತು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಒಂದು ಟ್ರೇಡರ್ಗೆ ಸಪೋರ್ಟ್ ಮಾಡಿ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಇದು ಕಾಪರ್ ನಲ್ಲಿ ಈಗ ಏನಾಗ್ಬಿಟ್ಟಿದೆ ಅಂದ್ರ, ಈಗ ನೋಡ್ರಿ, ಈಗ ಎಷ್ಟೊಂದು ಮಾರ್ಕೆಟ್ ಹೀಗೆ ಬೀಳ್ಕೋತ ಬಂದಿದೆ. ಈಗ ಪೂರಾ ಮಾರ್ಕೆಟ್ ಬೀಳ್ಕೋತ್ ಬಂದಿದೆ. ಈಗ ಎಷ್ಟು ಇಲ್ಲಿ ತನ ಈಗ ಎಷ್ಟು ಪಾಯಿಂಟ್ಗಳವರೆಗೆ ಇಲ್ಲಿ ಬಿದ್ದದತ್ತಂದ್ರ, ಈಗ ಬಹಳ ಬಿದ್ದಿದೆ. ಈಗ ಇದು ಎಷ್ಟಂದ್ರ 36% ಬಿದ್ದಿದೆ ಈಗ ಇದು ಮಾರ್ಕೆಟ್. ಹಾಗಾಗಿ ಈಗ ಮುಂದೆ ಈಗ ಏನಾಗಿದೆ ಅಂದ್ರೆ, ಇಷ್ಟೊಂದು ಬಿದ್ದ ಮೇಲೆ ಈಗ ಇದು ಒಂದು ಬಾಯಿಂಗ್ ನಲ್ಲಿ ಬಂದು ನಿಂತಿದೆ. ಈಗ ಹೀಗಂದ್ರ ಇಲ್ಲಿ ನಾನು ಈಗ ಒಂದು ಡಿಮ್ಯಾಂಡ್ ಝೋನ್ ಅನ್ನ ಹಾಕ್ತೀನಿ. ಅವಾಗ ನಿಮ್ಗೆ ಗೊತ್ತಾಗ್ಬಿಡ್ತದೆ ಕ್ಲಿಯರ್ ಆಗಿ. ಇದು ನಮ್ಮ ಒಂದು ಡಿಮ್ಯಾಂಡ್ ಝೋನ್ ಆಯ್ತು. ಈಗ ಡಿಮ್ಯಾಂಡ್ ಝೋನ್ ಆದ್ಮೇಲೆ ಈಗೇನಿದೆ, ಡಿಮ್ಯಾಂಡ್ ಝೋನ್ ಕೆಳಗಡೆ ಈಗ ಇಲ್ಲಿ ಕ್ಲೋಸ್ ಆಗಿದೆ. ಈಗ ಕ್ಯಾಂಡಲ್ ಈ ತರ ಮಾರ್ಕೆಟ್, ಯಾಕಂದ್ರೆ ಈಗ ಒಂದ್ ಸ್ವಲ್ಪ ಇಲ್ಲೆಲ್ಲ ಪೂರ್ತಿ ನೆಗೆಟಿವ್ ನ್ಯೂಸ್ ಇರೋದ್ರಿಂದ ಮಾರ್ಕೆಟ್ ಈ ತರ ಬೀಳ್ಕೊತ ಬಂದಿದೆ. ಆದ್ರೆ ಈಗ ಇಲ್ಲಿ ಒಂದು ಏನಾಗಿದೆ, ಈಗ ಇಲ್ಲಿ ನೋಡ್ರಿ, ಈಗ ಒಂದು ಸ್ಟ್ರಾಂಗ್ ಅದ ಒಂದು ಕ್ಯಾಂಡಲ್, ಈಗ ಗ್ರೀನ್ ಕಲರ್ ಕ್ಯಾಂಡಲ್ ಈಗ ಇಲ್ಲಿ ಆಗಿದೆ. ಈಗ ಹಾಗಾದ್ರೆ ನಾವೀಗ ಡಿಮ್ಯಾಂಡ್ ಝೋನ್ ಕೆಳಗಡೆ ಕ್ಲೋಸ್ ಈಗ ಕ್ಯಾಂಡಲ್ಸ್ ಎಲ್ಲ ಆಗಿದೆ ಅಂದ್ರೆ ನಾವ್ ಇದ್ರಲ್ಲಿ ಏನ್ ಮಾಡ್ಬಿಡ್ತೀವಿ, ಈಗ ಅನ್ಕೋತೀವಿ ಇದ್ರಲ್ಲಿ ನಾವು ಸೆಲ್ ಟ್ರೇಡ್ ಅನ್ನ ತಗೋಬೇಕಂತ ಹೇಳಿ. ಹಾಗಲ್ಲ, ಅದು ನಾವು ಇನ್ನು ಸ್ವಲ್ಪ ಪ್ರೈಸ್ ಆಕ್ಷನ್ ನ ನೋಡ್ಬೇಕಾಗ್ತದ. ಈಗ ನಾವು ಹಿಂದ್ಗಡೆ ನೋಡ್ಕೊತ ಹೋದಾಗ ನಮ್ಗೆ ಇಲ್ಲೊಂದು ಪಾಯಿಂಟ್ ಸಿಗ್ತದೆ. ಈಗ ನಾವು ಈ ರೀತಿಯಾಗಿ ಕೂಡ ನಾವು ಇಲ್ಲಿ ನೋಡ್ಬೇಕಾಗ್ತದ. ಆವಾಗ ನಮ್ಗ ಕರೆಕ್ಟ್ ಆಗಿ ನಾವ್ ಇದ್ರಲ್ಲಿ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಗೊತ್ತಾಗ್ತದ. ಇಲ್ಲಿ ನೋಡ್ರಿ, ಈಗ ಪ್ರೈಸ್ ಆಕ್ಷನ್ ಇಲ್ಲ ಒಂದು ಹಾಕಿದಾಗ ಇದರಲ್ಲಿ ಏನ್ ಗೊತ್ತಾಗ್ತದೆ ಅಂದ್ರೆ, ಇಲ್ಲಿ ಈ ಪಾಯಿಂಟ್ ಏನ್ ಟಚ್ ಆಯ್ತಲ್ಲ, ಟಚ್ ಆದ್ಮೇಲೆ ಮಾರ್ಕೆಟ್ ಈ ತರ ಏರ್ಕೊತ ಹೋಯ್ತು. ಇದು ಒಂದನೇ ಫಸ್ಟ್ ಅಲ್ಲಿ ಟಚ್ ಆಯ್ತು. ಇಲ್ಲಿ ಎರಡನೇ ತವಲಿ ಕೂಡ ಮಾರ್ಕೆಟ್ ಈ ತರ ಟಚ್ ಆದಾಗ ಈ ತರ ಏರ್ಕೊತ ಹೋಯ್ತು. ಈಗ ಇನ್ನೊಂದ್ ತವಲಿ ಎಲ್ಲಿ ಅಂದ್ರ, ಈಗ ಇದು ಒಂದಾಯ್ತು, ಎರಡಾಯ್ತು, ಈಗ ಮೂರನೇ ತವಲಿ ಇಲ್ಲಿ ಮೂರನೇ ಟಚ್ ಈಗ ಇಲ್ಲಿ ಬಂದಿದೆ. ಈಗ ಇದು ನಮ್ಮ ಮೂರನೇ ಟಚ್. ಈಗ ಎರಡು ಕಡೆ ಕೂಡ ಅಲ್ಲಿ ಏರ್ಕೊತ ಹೋಗಿದೆ. ಈಗ ಇನ್ನೇಗೆ ನಿಮ್ಗ ತೋರಿಸಿದೆ. ಈಗ ಒಂದನೇ ಟಚ್ ಆದ್ಮೇಲೆ ಈ ತರ ಏರ್ಕೊತ ಹೋಗಿದೆ, ಎರಡನೇ ಟಚ್ ಆದ್ಮೇಲೆ ಈ ತರ ಮಾರ್ಕೆಟ್ ಏರ್ಕೊತ ಹೋಗಿದೆ. ಹಾಗಾದ್ರೆ ಇಲ್ಲಿ ಇದು ಮೂರನೇ ಟಚ್ ಕೂಡ ಒಂದು ಸ್ಟ್ರಾಂಗ್ ಅದ, ಇಲ್ಲಿ ಬಯರ್ಸ್ ಬಂದಿದ್ದಾರೆ. ಈಗ ಅದಕ್ಕಾಗಿ
ಇಲ್ಲಿ ಸ್ಟ್ರಾಂಗ್ ಆದ ಬಯರ್ಸ್ ಬಂದಿದೆ ಆಲ್ರೆಡಿ. ಈಗ ಆಲ್ಮೋಸ್ಟ್ ಸಿಕ್ಕಾಪಟ್ಟಿ ಮಾರ್ಕೆಟ್ ಕೂಡ ಬಿದ್ದಿರೋದ್ರಿಂದ ಮತ್ತೆ ಇಲ್ಲಿ ಬಯರ್ಸ್ ಒಂದು ಒಳ್ಳೆ ಒಂದು ಇಲ್ಲಿ ಏನಿದೆ ಇಲ್ಲ ಇದೊಂದು ಸ್ಟ್ರಾಂಗ್ ಆದ ಒಂದು ಕ್ಯಾಂಡಲ್ ಮೇಲೆ ಇಲ್ಲಿ ಬಯರ್ಸ್ ಕೂಡ ಬಂದಿರೋದ್ರಿಂದ ನಾವೀಗ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಇಲ್ಲಿ ನಾವೊಂದು ಬೈ ಟ್ರೇಡ್ ಅನ್ನ ತಗೋಬೇಕು. ಯಾಕಂದ್ರೆ ಇಷ್ಟ ಮಾರ್ಕೆಟ್ ಈಗ ಬಿದ್ದಿದೆ ಮತ್ತು ಇಲ್ಲೊಂದು ಸ್ಟ್ರಾಂಗ್ ಆದ ಒಂದು ಇಲ್ಲಿ ಬಯರ್ಸ್ ಕೂಡ ಬಂದಿದ್ದಾರೆ ಅಂದ ಬಳಕ ಮಾರ್ಕೆಟ್ ಈಗ ಏರ್ಬೇಕು ಅನ್ನೋದು ಒಂದು ನನ್ನ ಟೆಕ್ನಿಕಲ್ ಅನಾಲಿಸಿಸ್ ಹೇಳ್ತಾ ಇದೆ. ನಾವೀಗ ಎಲ್ಲ ಕಡೆ ಚೆಕ್ ಅನ್ನು ಮಾಡಿ ನೋಡಿದಾಗ ಕೂಡ ನಮ್ಗೆ ಇಲ್ಲಿ ಏನ್ ಗೊತ್ತಾಗ್ತದಂದ್ರ ಇಲ್ಲಿಂದ ಮಾರ್ಕೆಟ್ ಏರ್ಬೇಕು ಅನ್ನೋದೊಂದು ನನ್ನ ಟೆಕ್ನಿಕಲ್ ಅನಾಲಿಸಿಸ್ ಹೇಳ್ತಾ ಇದೆ. ಹಾಗಾದ್ರೆ ನೀವು ಈಗ ಇದ್ರಲ್ಲಿ ಏನಾದ್ರೂ ಬೈಯನ್ನ ಮಾಡಿದ್ರೆ ನಿಮ್ಮ ಫಸ್ಟ್ ಟಾರ್ಗೆಟ್ ಎಲ್ಲಿಗೆ ಆಗಿರ್ಬೇಕಂದ್ರ ನಿಮ್ಮ ಫಸ್ಟ್ ಟಾರ್ಗೆಟ್ ಇಲ್ಲಿಗೆ ಆಗಿರ್ತದೆ 5052 ಇಲ್ಲಿಗೆ ನಿಮ್ಮ ಫಸ್ಟ್ ಟಾರ್ಗೆಟ್ ಇಲ್ಲಿಗೆ ಆಗಿರ್ತದೆ. ಇಲ್ಲಿ ಏನಾದ್ರೂ ನೀವು ಬೈ ಅನ್ ಮಾಡಿದ್ರ ನೀವು ಇಲ್ಲಿ ಎಕ್ಸಿಟ್ ಅನ್ನ ಮಾಡ್ಕೋಬೇಕಾಗ್ತದೆ. ಇಲ್ಲಿ ನಿಮ್ಗ ಇಲ್ಲಿ ಬೈ ಅನ್ನ ಮಾಡಿದಾಗ ನೀವು ಇಲ್ಲಿ ಏನಾದ್ರೂ ಎಕ್ಸಿಟ್ ಅನ್ನ ಇಲ್ಲಿ 5052ಕ್ಕೆ ಎಕ್ಸಿಟ್ ಅನ್ನ ಮಾಡ್ಕೊಂಡ್ರ ನೀವು ಇಲ್ಲಿ ಎಷ್ಟು ಪಾಯಿಂಟ್ಗಳವರೆಗೆ ಇಲ್ಲಿ ಅರ್ನ್ ಅನ್ನ ಮಾಡಬಹುದು ಅಂತ ಹೇಳಿದ್ರ ಇದು ವೀಕ್ಲಿ ಹೋಲ್ಡಿಂಗ್ ಬಗ್ಗೆ ನಿಮ್ಗೆ ಇದು ವಿಡಿಯೋ ಇದೆ. ಇದು ಇಲ್ಲಿ 577 ಪಾಯಿಂಟ್ಗಳವರೆಗೆ ನೀವು ಇಲ್ಲಿ ಅರ್ನ್ ಅನ್ನ ಮಾಡಬಹುದು ಅಂತ ಹೇಳಿ ಒಂದು ನನ್ನ ಟೆಕ್ನಿಕಲ್ ಅನಾಲಿಸಿಸ್ ಹೇಳ್ತಾ ಇದೆ. ಇಲ್ಲಿ ನಿಮ್ಮ ಫಸ್ಟ್ ಟಾರ್ಗೆಟ್ ಇಲ್ಲಿಗೆ ಫಸ್ಟ್ ಟಾರ್ಗೆಟ್ ಆಗಿದೆ. ಓಕೆ, ಹಾಗಾಗಿ ಈಗ ಸ್ಟ್ರಾಂಗ್ ಆಗಿ ಈ ಒಂದು ಕಾಪರ್ ಈ ತರ ಏರ್ಕೋತ ಹೋಗೋದಿದೆ. ಅದಕ್ಕಾಗಿ ನೀವು ವೀಕ್ಲಿ ಹೋಲ್ಡಿಂಗ್ ಅನ್ನ ಮಾಡುವವರಿಗೆ ಒಂದು ಒಳ್ಳೆಯ ಒಂದು ಸ್ಟಾಕ್ ಆಗಿದೆ. ಇದು ಕಾಪರ್ ಒಂದು ಒಳ್ಳೆಯ ಸ್ಟಾಕ್ ಆಗಿದೆ. ಇದರಲ್ಲಿ ನಿಮ್ಮ ಹಣ ಕೂಡ ಡಬಲ್ ಆಗಿ ಹೋಗ್ಬಿಡ್ತದೆ. ಇದ್ರೊಳಗೆ ನೀವು ಬೇಕಂದ್ರೆ ನೀವು ನೋಡ್ಕೊಂಡ್ ಮಾಡ್ಬೇಕಿಲ್ಲಿ. ನೀವು ಏನಾದ್ರೂ ನಿಮ್ಗೆ ಇಲ್ಲಿ ಇದು ಟಾರ್ಗೆಟ್ ಇರೋದು ಇಲ್ಲಿಗೆ 5052 ಇಲ್ಲಿ ನಿಮ್ಮ ಟಾರ್ಗೆಟ್ ಆಗಿದೆ. ಇದು ನೀವು ಇಲ್ಲಿ ಎಂಟ್ರಿ ಎಲ್ಲಿ ಮಾಡ್ಬೇಕಂದ್ರ ನಿಮ್ಮ ಎಂಟ್ರಿ ಈಗ 4463ಕ್ಕೆ ಇಲ್ಲಿ ನಿಮ್ದು ಎಂಟ್ರಿ ಇಲ್ಲಿ ಆದ್ರ 5052ಕ್ಕೆ ಇಲ್ಲಿ ನಿಮ್ಮ ಎಕ್ಸಿಟ್ ಪಾಯಿಂಟ್ ಇಲ್ಲಿ ಆಗಿದೆ. ಈ ತರ ಒಂದು ಈ ಮಾರ್ಕೆಟ್ ಕಾಪರ್ ಏರುವುದದ ಬೈಯಿಂಗ್ ನಲ್ಲಿ ತುಂಬಾ ಒಂದು ಸ್ಟ್ರಾಂಗ್ ಬೈಯಿಂಗ್ ನಲ್ಲಿ ಬಂದ್ ನಿಂತದ. ಯಾರಾದ್ರೂ ಇದ್ರಲ್ಲಿ ನೀವು ಬಾಯನ್ನ ಮಾಡ್ಬೇಕಂತಿದ್ರ ವೀಕ್ಲಿ ಹೋಲ್ಡಿಂಗ್ ನಲ್ಲಿ ಒಂದು ಬಾಯನ್ನ ಮಾಡ್ಬೇಕಂತಿದ್ರ ಒಂದು ಒಳ್ಳೆಯ ಸ್ಟಾಕ್ ಕಾಪರ್ ಆಗಿದೆ. ಅದಕ್ಕಾಗಿ ಯಾರಾದ್ರೂ ಮಾಡೋರಿದ್ರೆ ಇದರಲ್ಲಿ ಮಾಡ್ಬೋದು. ಬಿಗ್ನರ್ಸ್ಗೆ ಒಂದು ಒಳ್ಳೆಯ ಸ್ಟಾಕ್ ಅಂತ ಹೇಳ್ಬೋದು. ನಮ್ಗೇನು ತಿಳಿಯಲಾಗಿದಪ್ಪ ಎಲ್ಲಿ ಬಾಯ್ ಮಾಡ್ಬೇಕು ಅನ್ನೋರಾದ್ರೆ ಇದರಲ್ಲಿ ಒಂದು ಬಾಯನ್ನ ಮಾಡಿದ್ರೆ ಒಂದು ಒಳ್ಳೆಯ ಅಮೌಂಟ್ ಅನ್ನ ನೀವು ಇಲ್ಲಿ ಅರ್ನ್ ಅನ್ನ ಮಾಡ್ಬೋದು. ಓಕೆ, ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ. ನಮ್ಮ ಬಿಗ್ನರ್ಸ್ಗೆ ಈಗ ಏನ ಕಲಿತಾ ಇರ್ತಿರ್ಲಾ ಇವ್ರಿಗೆ ಏನಾದ್ರು ಸ್ವಲ್ಪ ಕನ್ಫ್ಯೂಷನ್ ಇದ್ರೆ ನಾವು ಒಂದು ಸ್ವಲ್ಪ ಇದರಲ್ಲಿ ಕನ್ಫ್ಯೂಷನ್ ನಿಮ್ದು ಕ್ಲಿಯರ್ ಆಗ್ಲಿ ಅನ್ನೋದ್ರ ಒಂದು ಉದ್ದೇಶ ಸಲುವಾಗಿ ನಾ ಒಂದು ವೀಕ್ಲಿ ಹೋಲ್ಡಿಂಗ್ ನಲ್ಲಿ ಒಂದ್ 2 ವಿಡಿಯೋಸ್ಗಳನ್ನ ಮಾಡಿ ಹಾಕ್ತಾ ಇರ್ತೀನಿ. ಈ ವಿಡಿಯೋದಿಂದ ನಿಮ್ಗೆ ಏನಾದ್ರೂ ಹೆಲ್ಪ್ ಆದ್ರೆ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಒಳ್ಳೆಯ ಒಂದು ವಿಡಿಯೋ ಅನ್ಸಿದ್ರ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.